ಇಲ್ಲಿ ಬಿಜೆಪಿ ಬರಬೇಕು, ಕಾಂಗ್ರೆಸ್ ಬಂದು ಎಲ್ಲ ಕೊಟ್ಟೋಗಿದ್ವಿ. ಎಣ್ಣೆ ರೇಟ್ ಗಗನಕ್ಕೆ ಏರಿಸ್ತವ್ರೆ. ನಾವು ಡ್ರೈವರ್ ಕೆಲಸ ಮಾಡ್ತಾ ಇದ್ವಿ, ಡ್ರೈವಿಂಗ್ ಕೆಲಸನೇ ಮಾಡ್ತಾ ಇದ್ವಿ. ಯಾವ ಸರ್ಕಾರ ಬಂದ್ರೆ ಏನಿದೆ ಹೇಳಿ? ನಾವು ದುಡಿಬೇಕು, ನಾವು ತಿನ್ಬೇಕು. ಬಸ್ ಫ್ರೀ ಮಾಡೋ ಬದಲು ಸ್ಕೂಲ್ ಫ್ರೀ ಮಾಡಬೇಕು. ಜನಗಳಿಗೆ ಲಾಸ್ ಆದ್ರೆ ಪರವಾಗಿಲ್ಲ, ಅವ್ರಿಗೆ ಲಾಭ ಆಗಬೇಕು ಅಷ್ಟೇ. ಧರ್ಮಸ್ಥಳಕ್ಕೆ ಹೋಗಿ ನಮ್ಗೆ ಫ್ರೀ ಬಸ್ ಸಿಕ್ತು ಅಂತ ಅದಕ್ಕೆ ಓಟ್ ಹಾಕೋರೆ. ಇಂಡಿಯಾದಲ್ಲಿ ಬಿಜೆಪಿ ಬರುತ್ತೆ. ಇಲ್ಲಿ ಬಿಜೆಪಿ ಬರಬೇಕು, ಕಾಂಗ್ರೆಸ್ ಬಂದು ಎಲ್ಲ ಕೊಟ್ಟೋಗಿದ್ವಿ. ಏನು ಮಾಡ್ತಾರೆ ಕಾಂಗ್ರೆಸ್ ಅವರು? ಎಲ್ಲ ಲೇಡೀಸ್ ಫ್ರೀ ಅಂತ ಕೊಟ್ಟವ್ರೆ, ಜೆಂಟ್ಸಿಗೆ ಏನು ಕೊಟ್ಟಿದ್ದಾರೆ? ಏನು ಕೊಟ್ಟಿಲ್ಲ. ಎಣ್ಣೆ ರೇಟ್ ಗಗನಕ್ಕೆ ಏರಿಸ್ತವ್ರೆ. ಗಾಡಿ ರೇಟ್ಗಳು ಟ್ಯಾಕ್ಸ್ ನೋಡಿದ್ರೆ ನಾವು ತಿಂಗಳ ವರ್ಷ ಏರಿಸ್ತಾರೆ. ಏನು ಸಂಪಾದನೆ ಮಾಡಿದೋ? ನಾವು ಡ್ರೈವರ್ ಕೆಲಸ ಮಾಡ್ತಾ ಇದ್ವಿ, ಡ್ರೈವಿಂಗ್ ಕೆಲಸನೇ ಮಾಡ್ತಾ ಇದ್ವಿ. ಅದೇ 800 ಬಾಟ, ಅದೇ ತಿಂಗಳು ಸಂಬಳ. ಏನು ಡ್ರೈವರ್ಗೆ ಏನು ಹೆಚ್ಚಿಗೆ ಏನು ಮಾಡಿಲ್ವಲ್ಲ ಅವರು? ಏನು ಮಾಡಿದ್ದಾರೆ? ಯಾವ ಸರ್ಕಾರ ಬಂದ್ರೆ ಏನಿದೆ ಹೇಳಿ? ನಾವು ದುಡಿಬೇಕು, ನಾವು ತಿನ್ನಬೇಕು. ಸರ್ಕಾರ ಮಾಡಬೇಕಾದ್ರೆ ಸರ್ಕಾರ ಮಾಡೋರಿಗೆ ನಮ್ಮ ಜನಗಳಿಗೆ ಬುದ್ಧಿ ಇರಬೇಕು ಓಟ್ ಹಾಕೋಕ್ಕೆ. ಓಟ್ ಬಿಜೆಪಿ ಇದ್ದಾಗ ಹೆಂಗಿತ್ತು ಸರ್ಕಾರ, ಇವಾಗ ಕಾಂಗ್ರೆಸ್ ಬಂದ್ಮೇಲೆ ಹೆಂಗಾಗಿದೆ? ಫ್ರೀ ಅಂತ ಅಷ್ಟೇ ಕೊಟ್ಟಿದ್ದಾರೆ ಅಷ್ಟೇ. ಫ್ರೀ ಕೊಟ್ಟು ಏನು ಕೊಟ್ಟಿದ್ದಾರೆ? ಬಸ್ ಫ್ರೀ ಕೊಟ್ಟಿದ್ದಾರೆ. ಅದನ್ನ ಇಲ್ಲಿ ಟ್ಯಾಕ್ಸ್ ಹಾಕೊಂಡು ನಮಗೆ ಯಾವ ಪಕ್ಷ ಅಂತಲ್ಲ, ಯಾವುದೇ ಪಕ್ಷ ಬರಲಿ ಜನಗಳು ಒಳ್ಳೇದು ಮಾಡಬೇಕು. ಯಾರೇ ಬರಲಿ, ಕುಮಾರಸ್ವಾಮಿನೇ ಬರಲಿ, ಇವಾಗ ನಮ್ಮ ಬಿಜೆಪಿ ಬರಲಿ, ಕಾಂಗ್ರೆಸ್ಸೇ ಬರಲಿ, ಪರವಾಗಿಲ್ಲ. ಜನಗಳಿಗೆ ಒಳ್ಳೇದು ಮಾಡಬೇಕು. ಜನಗಳಿಗೆ ಯಾವುದು ಫ್ರೀ ಕೊಡಬಾರ್ದು. ಫ್ರೀ ಕೊಟ್ಟರೆ ಜನಗಳು ಸೋಂಬೇರಿ ಆಗ್ತಾರೆ. ಕಷ್ಟಪಟ್ಟು ದುಡಿತೀವಿ. ಜನಗಳಿಗೆ ಏನು ಸೇವೆ ಮಾಡಬೇಕು? ಜನಗಳಿಗೆ ಆದಷ್ಟು ಕಮ್ಮಿ. ಈಗ ಸ್ಕೂಲ್ ಫ್ರೀ ಮಾಡಬೇಕು. ಬಸ್ ಫ್ರೀ ಮಾಡೋ ಬದಲು ಸ್ಕೂಲ್ ಫ್ರೀ ಮಾಡಬೇಕು. ಆ ಫ್ರೀ ಇದೆಯಾ? ಯಾಕೆ ಗೌರ್ಮೆಂಟ್ ಅವ್ರದ್ದೇ ಸರ್ಕಾರಗಳಲ್ಲಿ ಅವ್ರೇ ಸ್ಕೂಲ್ ಬೇಜಾನವೆ. ಅವ್ರು ಫ್ರೀ ಮಾಡಿದ್ರೆ ಅವ್ರಿಗೆ ಲಾಸ್ ಆಗುತ್ತೆ. ಜನಗಳಿಗೆ ಲಾಸ್ ಆದ್ರೆ ಪರವಾಗಿಲ್ಲ, ಅವ್ರಿಗೆ ಲಾಭ ಆಗಬೇಕು ಅಷ್ಟೇ. ಯಾರು ಬಂದ್ರೆ ಏನು, ಯಾವ ಪಕ್ಷ ಬಂದ್ರೆ ನಮ್ಗೇನಾಗಬೇಕಾಗೈತೆ? ಇಲ್ಲ, ಆರ್ ಆರ್ ನಗರ ಡಿ ಕೆ ಶಿವಕುಮಾರ್ ಅವರೇ ಬರ್ತಾರೆ. ಯಾಕಂದ್ರೆ 2-3 ವರ್ಷ ಆಯ್ತು ಈಗ ಅವರೇ ಇದ್ದಾರೆ. ಅವರಿಂದ ಹೇಳೋಕ್ಕಾಗಲ್ಲ. ಈ ಸಲ ಡೌಟ್ ಇದೆ. ಬದಲಾವಣೆ ಆಗುತ್ತೆ, ಆದರೂ ಪರವಾಗಿಲ್ಲ. ಕುಮಾರಸ್ವಾಮಿ ಬಂದರೂ ಒಳ್ಳೇದೇ ಅಲ್ವಾ? ಅವರು ಬಡವರಿಗೆ ಸ್ವಲ್ಪ, ರೈತರಿಗೆ ಒಳ್ಳೇದು ಮಾಡ್ತಾರೆ, ಬಡವ್ರಿಗೆ ಒಳ್ಳೇದು ಮಾಡ್ತಾರೆ. ಒಳ್ಳೇದು ಮಾಡಿದ್ರೆ ಒಳ್ಳೇದು, ನಮಗೂ ಒಳ್ಳೇದಲ್ಲ. ಇವು ಕಾಂಗ್ರೆಸ್ ಅವ್ರು ಬಂದು ಏನು ಮಾಡಿದ್ದಾರೆ? ರೈತರು ಸಾಲ ಮನ್ನಾ ಮಾಡಿದ್ರ? ರೈತರು ಬಡ್ಡಿ ಏನೋ ಮನ್ನಾ ಮಾಡಾರ? ಏನಿಲ್ಲ ತಾನೆ. ಫ್ರೀ ಬಿಟ್ಟಿದ್ದಾರೆ. ಫ್ರೀ ಏನಕ್ಕೆ ಬಿಟ್ರು? ಫ್ರೀ ನಾವೇನು ಕೇಳಿದ್ವಾ ಕೊಡಿ ಅಂತ ಯಾರನಾರ? ಇಲ್ಲ ತಾನೆ. ಫ್ರೀ ಯಾರಿಗೂ ಫ್ರೀ ಕೊಡಬಾರ್ದು. ಫ್ರೀ ಕೊಡಬೇಕಾದ್ರೆ ಯಾವ್ಯಾವ ಕೊಡಬೇಕು? ಎಜುಕೇಶನ್ ಕೊಡ್ಬೇಕು ಫ್ರೀ. ಗೆಲ್ಸಿದ್ದಾರೆ ಅಂದರೆ ಅದೇ ಈ ಥರ ಫ್ರೀ. ಹಳ್ಳಿ ಜನಗಳು ಹಾಕಿ ಓಟ್ ಹಾಕೋರು ಅಷ್ಟೇ. ಬೆಂಗಳೂರು ಗ್ರಾಮಾಂತರದಲ್ಲಿ ಹಳ್ಳಿ ಕಡೆ ಹಾಕೋರು ಹೊರತು ಓಟ್ಗಳು ಇವರಿಗೆ. ಬೆಂಗಳೂರು ಸಿಟಿ ಒಳಗೆ ಯಾರಿಗೂ ಓಟ್ ಬಂದಿಲ್ಲ. ಬೆಂಗಳೂರಲ್ಲಿ ಎಷ್ಟು ಸೀಟ್ ಬಂದಿದೆ? ಬಿಜೆಪಿ ಜನ ಎಷ್ಟು ಬಂದಿರೋದು? ಕಾಂಗ್ರೆಸ್ ಎಷ್ಟು ಸೀಟ್ ಬಂದಿದೆ ಹೇಳಿ ಬೆಂಗಳೂರಲ್ಲಿ? ಅದೇ ಜನಗಳಿಗೆ ಬುದ್ಧಿ ಇಲ್ಲ, ಹಾಕೋರೆ. ಹಳ್ಳಿ ಕಡೆ ಜನಗಳಿಗೆ ಏನು ಫ್ರೀ, ಧರ್ಮಸ್ಥಳಕ್ಕೆ ಹೋಗಿ ನಮ್ಗೆ ಫ್ರೀ ಬಸ್ ಸಿಕ್ತು ಅಂತ ಅದಕ್ಕೆ ಓಟ್ ಹಾಕೋರೆ. ಈಗ ಅವ್ರಿಗೆ ಗೊತ್ತಾಗಿದೆ ಯಾನಕಾರ ಓಟ್ ಹಾಕಿದ್ವಿ ನಾವು ಅಂತ. ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಯಾಕೆ ಈಗೆಲ್ಲ ಏರ್ಸೋದ್ರಿಂದ ಎಲ್ಲರಿಗೂ ಗೊತ್ತಾಗಿದೆ. ಬರ್ಬೋದು, ಬಿಜೆಪಿ ಜಾಸ್ತಿ ಬರ್ಬೋದು. ಕಾಂಗ್ರೆಸ್ ಡೌಟ್ ಇದೆ. ಕಾಂಗ್ರೆಸ್ ಬಂದರೆ ಒಂದು 10 ಸೀಟ್ ಬರ್ಬೋದೇನೋ ಅಷ್ಟೇ. ಕುಮಾರಸ್ವಾಮಿ ಇದ್ದಾಗ JDS ಇದ್ವಿ, ಇವಾಗ ನಾವು ಬಿಜೆಪಿನೇ. ಯಾವಾಗಲೂ ಬಿಜೆಪಿ. ಸೆಂಟ್ರಲ್ ಬಿಜೆಪಿ, ಇಲ್ಲಿ ಕುಮಾರಸ್ವಾಮಿ. ನಾವು ಯಾರಿಗೂ ಕಾಂಗ್ರೆಸ್ ಇವರಿಗೆಲ್ಲ ಓಟ್ ಹಾಕಿಲ್ಲ. ನಾವು ಬಿಜೆಪಿ ಬಿಟ್ಟರೆ JDS ಬಿಟ್ಟರೆ ಬಿಜೆಪಿ ಅಷ್ಟೇ.